ಬೆಳಗಾವಿಯಲ್ಲಿ ತಾರಕಕ್ಕೇರಿದೆ ಮೀಸಲಾತಿಯ ಕಿಚ್ಚು. ಲಿಂಗಾಯತರ 2A ಮೀಸಲಾತಿಯ ಹೋರಾಟ, ಲಾಠಿ ಚಾರ್ಜ್ ಎಲ್ಲಾ ವಿಚಾರಗಳು ಕೂಡ ಕುಂದಾನಗರಿಯಲ್ಲಿ ಕೊತ್ತ ಅಂತ ಕುದೀತಾ ಇದೆ. ಕುಂದಾನಗರಿಯಲ್ಲಿ ತಾರಕಕ್ಕೇರಿದೆ ಮೀಸಲಾತಿಯ ಕಿಚ್ಚು. ಲಾಠಿ ಬೀಸಿದ ಸಿದ್ದು ಸರ್ಕಾರದ ವಿರುದ್ಧ ರೋಷ ವೇಷ ವ್ಯಕ್ತವಾಗ್ತಾ ಇದೆ. ಬೆಳಗಾವಿಯಲ್ಲಿ ಪಂಚಮಸಾಲಿಗಳಿಂದ ಪ್ರತಿಭಟನೆ ನಡೀತಾ ಇದೆ. ಬೆಂಗಳೂರು ಪುಣೆ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ಮಾಡ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಸಾರಥ್ಯದಲ್ಲಿ ನಡೀತಾ ಇದೆ ಹೋರಾಟ. ಮೀಸಲಾತಿ ಕುರಿತು ಬೆಳಗಾವಿಯ ಹಿರೇಬಾಗೇವಾಡಿ ಟೋಲ್ ಬಳಿ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಸಿಎಂ ಡಿಸಿಎಂ ಕಾಶಪ್ಪನವರ್ ವಿರುದ್ಧ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಹಿರೇಬಾಗೇವಾಡಿಯ ರಾಷ್ಟ್ರೀಯ ಹೆದ್ದಾರಿಯ ಟೋಲ್ ಏನಿದೆ ಅದನ್ನ ತಡೆದು ಆಕ್ರೋಶವನ್ನ ಹೊರ ಹಾಕ್ತಿರುವುದು. ಪ್ರತಿಭಟನಾ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ. ಮೊನ್ನೆ ಆದಂತಹ ಹೋರಾಟ ಮತ್ತಾಗಬಾರದು ಅಂತ, ಯಾಕಂದ್ರೆ ಲಾಠಿ ಚಾರ್ಜ್ ಮಾಡಿದ್ರು, ಅದಕ್ಕೀಗ ಕಿಡಿಕಾರ್ತಾ ಇದ್ದು ಮತ್ತಷ್ಟು ಹೆಚ್ಚಾಗ್ತಾ ಇದೆ ಹೋರಾಟ. ಸಿದ್ದು ಸರ್ಕಾರದ ವಿರುದ್ಧ ರೋಷ ವೇಷ ಹೊರ ಹಾಕ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಪಂಚಮಸಾಲಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ರಾಷ್ಟ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮೀಸಲಾತಿ ಕೊಡದ ಸಿದ್ದರಾಮಯ್ಯಗೆ ನಮ್ಮ ಹಕ್ಕು ಮೀಸಲಾತಿ ಬೇಕೇ ಬೇಕು, ಮೀಸಲಾತಿ ಬೇಕು, ಪ್ರಾಣ ಹೋದರೂ ಮೀಸಲಾತಿ ಬೇಕೇ ಬೇಕು. ಪಂಚಮಸಾಲಿ ಸಂಬಂಧ ಹೋರಾಡುತ್ತಿರುವ ಜಯಮೃತ್ಯುಂಜಯ ಅಜ್ಜನವರಿಗೆ, ಸಮಾಜದ ಮಕ್ಕಳಿಗೆ ಮತ್ತು OBC ಸಂಬಂಧ ಹೋರಾಡುತ್ತಿರುವ ಜಯಮೃತ್ಯುಂಜಯ ಅಜ್ಜನವರಿಗೆ ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ, ಪಂಚಮಸಾಲಿ ಸಂಬಂಧ ಹೋರಾಡುತ್ತಿರುವ ಜಯಮೃತ್ಯುಂಜಯ ಅಜ್ಜನವರಿಗೆ, ಸಮಾಜದ ಮಕ್ಕಳಿಗೆ ಮತ್ತು OBC ಸಂಬಂಧ ಹೋರಾಡುತ್ತಿರುವ ಜಯಮೃತ್ಯುಂಜಯ ಅಜ್ಜನವರಿಗೆ ನಿಮ್ಮ ನಂಬಿ ನಾವು ಸಂದರ್ಭದಲ್ಲಿ ಎದುರುಗಡೆನೇ ಇದ್ದಂತ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ. ನಾನೇ ತಿಳ್ಕೊಂಡಿದ್ದೆ ಬೆಳಗ್ಗೆನೆ ತಿಳ್ಕೊಂಡಿದ್ದೆ. ನಿನ್ನೆ ಬೆಳಿಗ್ಗೆ ಬಂದಿರ್ತಕ್ಕಂಥ ಮಾಹಿತಿ ಪ್ರಕಾರ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಜನಪ್ರತಿನಿಧಿ ಕಣ್ಣೀರಾಕಿ ನಮ್ಮ ಜನಾಂಗದವರನ್ನು ಹೊಡೆಯಕತ್ತಾರೆ. ನಾವೆಲ್ಲ ಸೇರ್ಕೊಂಡು ನಿಮ್ಗೆ ಓಟ್ ಹಾಕ್ತೇವೆ, ದಯವಿಟ್ಟು ಒಂದ್ಸರಿ ಹೊಡಿಬೇಡ ಅಂತ ಹೇಳ್ರಿ. ಮ್ಯಾನ್ ಒಳಗಾಕಿ ಕೈಕಾಲು ಮರೆ ಹೊಡೆಯಕತ್ತಾರೆ, RT ಹೊಡೆಯಕತ್ತಾರೆ, ಜಿಲಿ ಹೊಡೆಯಕತ್ತಾರೆ ಅಂತ ಕಣ್ಣೀರು ಹಾಕಿ ಹೇಳಿದ್ರು ಸಹ ಮುಖ್ಯಮಂತ್ರಿಗಳು ಹೊಡಿಲ್ ಬಿಡ್ರಿ, ಏನು ಮಾಡ್ಕೊಳಕತ್ತಾರೆ, ನಮ್ಮ ಸರ್ಕಾರ ಏನು ತಿಳ್ಕೊಂಡಿದೆ, ಇಂಥ ಹೋರಾಟಕ್ಕೆ ಬೆದರ್ತಾವ ತಿಳ್ಕೊಂಡಿವೆ, ಹೊಡೆಯಲು ಬಿಡ್ರಿ ಅಂತ ಹೇಳಿ ಈ ರೀತಿಯಾಗಿ ಹೃದಯಹೀನವಾಗಿ ಅಮಾನೀಯವಾಗಿ ಒಬ್ಬ ಮುಖ್ಯಮಂತ್ರಿ
ನಮ್ಮ ಸಮುದಾಯದ ಮೇಲೆ ಹೊಡೆಯುವಂಥ ಪೊಲೀಸ್ ಅಧಿಕಾರಿಗಳಿಗೆ ಹೊಡಿಬೇಡ್ರಿ ಅಂತೇಳಿ ಆದೇಶ ಮಾಡೋದು ಬಿಟ್ಟು ಹೊಡಿಲಿ ಅಂತ ಆದೇಶ ಮಾಡ್ತಾರಪ್ಪ ಅಂದರೆ ನಿಜವಾಗಿಯೂ ಇಡೀ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಕಣ್ಣೆದುರಿಗೆ ಹೊಡೆಯುವಂಥ ಜನರನ್ನು ಹೊಡಿಲಿ ಕೇಳಿರಪ್ಪ. ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ, ಇದು ಅಮಾನವೀಯವಾಗಿರ್ತಕ್ಕಂಥ ಕಗ್ಗೋಲೆ, ಮಾನವ ಹಕ್ಕುಗಳ ಉಲ್ಲಂಘನೆ ಇದು. ಆ ಉದ್ದೇಶಕ್ಕೋಸ್ಕರವಾಗಿ ಇಡೀ ಇವತ್ತು ನಮ್ಮ ರಾಜ್ಯಾದ್ಯಂತ ನಮ್ಮ ಸಮುದಾಯದವರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಕತ್ತಾರೆ, ದೂರು ಕೊಡಕತ್ತಾರೆ. ನಾವು ಮನವಿ ಕೊಡ್ತಾ ಇಲ್ಲ, ಯಾವ ತಹಸೀಲ್ದಾರ್ ಮನವಿ ಕೊಡ್ತಾ ಇಲ್ಲ, ಯಾವ ಜಿಲ್ಲಾಧಿಕಾರಿಗಳು ಮನವಿ ಕೊಡ್ತಾವಿಲ್ಲ, ಯಾವ ಉಪವಿಭಾಗ ನಾವು ದೂರು ಕೊಡಕತ್ತೇವೆ. ಈ ರೀತಿಯಾಗಿರ್ತಕ್ಕಂಥ ವರ್ತನೆ ಮಾಡುವಂಥ ಇಂಥ ಸರ್ಕಾರ ವಿರುದ್ಧ ದೂರು ಕೊಡಕತ್ತೀವಿ. ಎಲ್ಲ ಕಡೆ ಇಂತಹ ಒಂದು ಅಮಾನವೀಯವಾಗಿರ್ತ ವರ್ತನೆ ಮಾಡುವಂಥ ವ್ಯಕ್ತಿ ವಿರುದ್ಧ ದೂರು ಕೊಡಕತ್ತೀವಿ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ. ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾನವ ಹಕ್ಕುಗಳ ಆಯೋಗ ಈ ಸರ್ಕಾರದ ಮೇಲೆ ಕೂಡಲೇ ನೀವು ತನಿಖೆ ಮಾಡಬೇಕು. ಯಾರ್ಯಾರು ಇಂಥ ಘಟನೆ ಕಾರಣಗಾದರೆ ಅಂಥವ್ರು ವಜಾಗೊಳಿಸೋ ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ. ನಮ್ಮ ಸಮುದಾಯ ಅಮಾಯಕರು 6 ಜನರ ಮೇಲೆ FIR ಮಾಡಿದ್ದಾರೆ. ಕೂಡಲೇ ಅದನ್ನು ವಿತ್ಡ್ರಾ ಮಾಡ್ಕೊಳ್ಳೋ ಪ್ರಯತ್ನವನ್ನು ಕ್ಯಾಬಿನೆಟ್ಲಿ ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮತ್ತು ನಮ್ಮ ಜನಾಂಗದ ಶಾಸಕರು ಈ ಜನಾಂಗದಲ್ಲಿ ಹುಟ್ಟಿ, ಈ ಜನಾಂಗದ ಅನ್ನ ಉಂಡು, ಈ ಜನಾಂಗದ ನೀರು ಕುಡಿದು, ಈ ಜನಾಂಗದ ಓಟ್ ಪಡ್ಕೊಂಡು, ಈ ಜನಾಂಗದ ಹೆಸರುಕೊಂಡು MLA ಆಗಿದ್ದಾರಲ್ಲ, ಯಾರು ನಮ್ಮ ಹೋರಾಟಕ್ಕೆ ಅವತ್ತು ಬಂದು ಬೆಂಬಲ ಕೊಟ್ಟಿರಿ ಅವ್ರ ಬಗ್ಗೆ ನಾನು ಏನು ಮಾತಾಡೋಕೆ ಹೋಗಲ್ಲ. ನೀವು ಕೊನೆ ಪಕ್ಷ ಬಂದು ಬೆಂಬಲ ಕೊಟ್ಟಿರಿ, ನಿಮ್ಮ ಬಗ್ಗೆ ಗೌರವ ಐತಿ. ನಿಮಗೆ ನಿಜವಾದ ಕಿಂಚಿತ್ ಕಾಳಜಿ ಇದ್ದರೆ, ಇಂತಹ ಘಟನೆ ಅಮಾನ್ಯವಾಗಿರ್ತದಂತ ನಿಮ್ಗೆ ಗೊತ್ತಿದ್ದಾಗಿದ್ದರೆ, ನಿಮ್ಮ ಈ ಜನಾಂಗದ ಮೇಲೆ ಹಲ್ಲೆ ಮಾಡುವಂಥದ್ದು ನಿಮಗೇನಾದರೂ ನಿಮ್ಮ ಕರಡು ಚುರುಂದಿದ್ರೆ ಇವತ್ತು ಅಧಿವೇಶನದಲ್ಲಿ ಮಾತಾಡಲೇಬೇಕು ಎಲ್ಲರೂ. ಪಕ್ಷಾತೀತ ನಿಮ್ಮವರು ಶಾಸಕರು ಯಾರೋ ಕುಮ್ಮಕ್ ಕೊಟ್ಟರು, ಗಲಾಟೆ ಮಾಡಿದ್ರು, ಏನು ಲಾಠಿ ಚಾರ್ಜ್ ಮಾಡಕ್ಕೆ ಹೇಳಿದ್ರು, ಯಾವ ಶಾಸಕರ ಹೆಸರು ಹೇಳ್ತೀನಿ ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ನಾನು ಅವರು ಅವತ್ತು ಚೆನ್ನಮ್ಮನ ಇತಿಹಾಸ, ಚೆನ್ನಮ್ಮನ ಕಾದ್ರು ಮಲ್ಲಪ್ಪ ಶೆಟ್ಟಿ ಅಂತ ಅದೃಷ್ಟ ವ್ಯಕ್ತಿ ಇದ್ದ, ಅವನು ನಾನು ಹೆಸರು ಹೇಳಕ್ಕೆ ಹೋಗಲ್ಲ. ನಿಮಗೆ ಅರ್ಥ ಆಗುತ್ತೆ, ನೀವು ಎಂಕ್ವೈರಿ ಮಾಡಿರಿ ಯಾರಂತೇಳಿ. ಯಾರು ಆ ಕಾರಣಕ್ಕೋಸ್ಕರ, ಆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಜನಾಂಗದ ಶಾಸಕ ಹೇಳಿಕೈತೀನಿ, ನಿಮ್ಮ ನಾನು ಕ್ಷಮಿಸ್ತೀನಿ. ಅವತ್ತು ನೀವು ಹೋರಾಟ ಬರಬೇಕಾಗಿತ್ತು, ನೀವು ಹೋರಾಟಕ್ಕೆ ಬಂದಿಲ್ಲ ಕೆಲವರು, ಅವನ ಬೇರೆ ಯಾವುದೇ ಪಕ್ಷ ಇರಲಿ, ನಾನು ಕ್ಷಮಿಸ್ತೀನಿ. ಆದರೆ ನೀವು ಈ ಜನಾಂಗದ ಋಣ ತೀರಿಸುವಂತಿದ್ರೆ, ನಿಮ್ಮ ಜನಾಂಗದ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಕ್ಕಂಥ ಸರ್ಕಾರದ ವರ್ತನೆ ನಿಮ್ಮ ನಿಜವಾಗ್ಲೂ ಖಂಡನೆ ಗೊತ್ತಿದ್ದೇ ಆಗಿದ್ರೆ ಇವತ್ತು ಅಧಿವೇಶನ ನೀವೆಲ್ಲರೂ ಮಾತಾಡಬೇಕು, ಪಕ್ಷಾತೀತ ಮಾತಾಡಬೇಕು. ಅಕಸ್ಮಾತ್ತಾಗಿ ನೀವೇನಾದರೂ ಅಧಿವೇಶನದಲ್ಲಿ ನಮ್ಮ ಜನಾಂಗದವರು ಹೊಡೆದಿರತಕ್ಕಂಥ ಸರ್ಕಾರ ವಿರುದ್ಧ ಮಾತಾಡದೆ ಹೋದರೆ, ನಮ್ಮ ಜನಾಂಗದ ಪರವಾಗಿ ನೀವೇನು ಧ್ವನಿ ಎತ್ತಿದ್ದು ಹೋದರೆ 2028ರ ಚುನಾವಣೆಯಲ್ಲಿ ಒಬ್ಬ ಪಂಚಮ ಸಾಲಿಗಳು ನಿಮಗೆ ಓಟ್ ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಅದು ಹೆಂಗೆ ಹೇಳ್ತೀವಿ ನೋಡೇ ಬಿಡ್ತೇವೆ ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ಸಮಾಜ ಬಂದು ನಿಮ್ಮೆಲ್ಲ ಆಕ್ರೋಶವನ್ನು ಬಂದಿದ್ದಾರೆ. ಆ ಉದ್ದೇಶಕ್ಕೋಸ್ಕರವಾಗಿ ಹೋರಾಟಕ್ಕೆ ಬಂದಂತಹ ಶಾಸಕರ ಮೇಲೆ ಗೌರವವಿದೆ, ಅವ್ರ ಬಗ್ಗೆ ನಾನು ಏನೂ ಮಾಡೋಕ್ಕೋಗಲ್ಲ. ಯಾರು ಹೋರಾಟಕ್ಕೆ ಬಂದಿಲ್ವೋ ಆ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಪಂಚಮ ಸಾಲಿ ಜನಾಂಗದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡತಕ್ಕಂಥ ರಾಜ್ಯ ಸರ್ಕಾರದ ಈ ದುಷ್ಕೃತ್ಯವನ್ನು ಖಂಡಿಸಿ ಅಧಿವೇಶನ ಧ್ವನಿ ಎತ್ತೊಂದು ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದರೆ 2028 ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಮೇಲೆ ಜನ ಗೌರವ ಇಟ್ಟಿದ್ದಿಲ್ಲ, ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದು, ಆ ನಂಬಿಕೆಯನ್ನು ದೂರ ಉಳಿಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ಲಿಂಗಾಯತ ಕ್ಷಮೆ ಕೇಳಬೇಕು. ನಾನು ಪದೇ ಪದೇ ಹೇಳ್ತೇನೆ, 12ನೇ ಶತಮಾನದಲ್ಲಿ ಕೊಂಡಿ ಮಂಚಣ್ಣ ಅಂತ ಒಬ್ಬ ದುರುಳ ಮಂತ್ರಿ ಇದ್ದ, ಅವನು ಇದೇ ರೀತಿಯಾಗಿ ಲಿಂಗಾಯತರ ಮೇಲೆ ಹತ್ಯೆ ಮಾಡಿಸಿದ್ದ, ಇದೇ ರೀತಿ ಹೊಡೆದಿದ್ದ. ಅದಾದ ಮೇಲೆ 18ನೇ ಶತಮಾನದಲ್ಲಿ ರಂಗಾಚಾರ್ಯ ಅಯ್ಯಂಗಾರ್ ಅಂತ ಒಬ್ಬ ವ್ಯಕ್ತಿ ಲಿಂಗಾಯತರ ಕಗ್ಗೋಲೆ ಮಾಡಿದ್ದ. ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ, ಸಂವಿಧಾನಬದ್ಧ ಸರ್ಕಾರದಲ್ಲಿ ಲಿಂಗಾಯತರು ಯಾರ ಮೇಲೆ ದೌರ್ಜನ್ಯ ಮಾಡಿದ್ದಿಲ್ಲ, ಲಿಂಗಾಯತರ ಮುಖ್ಯಮಂತ್ರಿ ಯಾವ ಸಮಾಜದ ದ್ವೇಷ ಮಾಡಿದ್ದಿಲ್ಲ. ಆದರೆ ಈ ರಾಜ್ಯ ಸರ್ಕಾರ ಲಿಂಗಾಯತರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದು ನೋಡಿದರೆ ಇದು ಲಿಂಗಾಯತ ವಿರೋಧಿ ಸರ್ಕಾರ ಎನ್ನುವಂಥದ್ದು ಇವತ್ತು ಸಾಬೀತಾಗಿದೆ. 12ನೇ ಶತಮಾನದಲ್ಲಿ ಕೊಂಡಿ ಮಂಚಣ್ಣ ಹೆಂಗಿತ್ತು ಅದೇ ಸರ್ಕಾರದ ಪುನರಾವರ್ತನೆ ಇವತ್ತು ಸರ್ಕಾರ ಆಗಿದೆ ಅನ್ನುವಂಥ ನೇರವಾಗಿರ್ತಕ್ಕಂಥ ನೋವಿನ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಭಾಳ ಗೌರವ ಇತ್ತು. ಅವರು ಬಸವಣ್ಣ ಫೋಟೋ ಹಾಕಿದ್ದಕ್ಕೆ ಪಟಾಕಿ ಹಾರಿಸಿ ಖುಷಿ ಪಟ್ಟಿದ್ವಿ, ಅವರು ಬಸವಣ್ಣನ ಸಾಂಸ್ಕೃತಿಕ ನಾಯಕ ಮಾಡಿದ್ದಕ್ಕೆ ಖುಷಿ ಪಟ್ಟಿದ್ವಿ, ಸಂತೋಷ ಪಟ್ಟಿದ್ವಿ, ಆಡಿ ಹೊಗಳಿದ್ವಿ. ಸ್ಕೂಟಿ ಮೇಲಿದ್ದ ತಲವಾರ್ ಕಂಡು ಖಾಕಿನೇ ಶಾಕ್ ಆಗಿದೆ. ಮಾರಕಾಸ್ತ್ರ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪಂಚಮಸಾಲಿ ಹೋರಾಟದಲ್ಲಿ ಕಂಡು ಬಂದಿರೋ ತಲವಾರ್, ಸ್ಕೂಟಿಯಲ್ಲಿ ತಂದಿದ್ದ ತಲವಾರ್ ವಶಕ್ಕೆ ಪಡೆದಿದೆ ಖಾಕಿ.
ಯಾರು ತಂದವರು ತಲ್ವಾರನ್ನ? ಇದು ಪ್ರೀ ಪ್ಲಾನ್ಡ್ ಹಾಗಾದ್ರೆ ಇವರು ಹೋರಾಟ? ಈ ತರದೆಲ್ಲ ಅನುಮಾನಗಳು ಖಂಡಿತ ಬರುತ್ತೆ. ಸ್ಕೂಟಿ ಮೇಲಿದ್ದಂತಹ ತಲ್ವಾರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪತ್ತೆಯಾಗಿರೋ ತಲ್ವಾರ್ ಇದು. ಇದನ್ನ ವಶ ಪಡೆದು ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತಲ್ವಾರ್ ತಂದವ್ರು ಯಾರು, ಯಾವ ಕಾರಣಕ್ಕೆ ತಲ್ವಾರ್ನ ತಂದಿದ್ರು, ಹೋರಾಟಗಳಿಗೆ ಬಂದವರು ಈ ತರ ತಲ್ವಾರ್ಗಳನ್ನ ಕೈಲಿಟ್ಕೊಂಡು ಬರಬಹುದಾ ಹಾಗಾದ್ರೆ ಅಂತ ತನಿಖೆಗೆ ಈಗ ಮುಂದಾಗಿದ್ದಾರೆ. ಸ್ಕೂಟಿಯಲ್ಲಿ ತಂದಿದ್ದ ತಲ್ವಾರನ್ನ ವಶಪಡಿಸಿಕೊಂಡಿದ್ದಾರೆ ಕೂಡ ಪೊಲೀಸರು. ಈಗೇನು ಪಂಚಮಸಾಲಿ ಹೋರಾಟ ನಡೀತಾ ಇದೆ. ಸೊ ಕಿಚ್ಚು ಇಡೀ ಕುಂದಾನಗರಿಯನ್ನೇ ಒಂದ್ ರೀತಿ ಕೊತ ಕೊತ ಅಂತ ಕುದಿಸ್ತಾ ಇದೆ. ಇತ್ತ ಟೋಲ್ ಬಳಿ ರಾಷ್ಟ್ರೀಯ ಹೆದ್ದಾರಿ, ಪುಣೆ ಹಾಗೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಒಂದಷ್ಟು ಸಂಘಟನೆಗಳು ಕೂಡ ಅಲ್ಲಿ ಕೈ ಜೋಡಿಸಿರೋದು. ಆ ಸಂದರ್ಭದಲ್ಲಿ ಪೊಲೀಸರು ಪರಿಶೀಲನೆ ಮಾಡಿದಾಗ ಒಂದು ಸ್ಕೂಟಿ ಮೇಲೆ ಈ ತಲವಾರ್ ಸಿಕ್ಕಿದೆ. ಏನ್ ನಿಮಗೆ ತೋರಿಸ್ತಾ ಇದ್ದೀವಿ ನಾವು, ಆ ತಲವಾರ್ ಸಿಕ್ಕಿರೋದು. ಸೊ ಈ ತಲವಾರ್ ತಂದವ್ರು ಯಾರು, ಆ ಸ್ಕೂಟಿ ಯಾರದ್ದು, ಯಾಕಾಗಿ ತಂದಿದ್ರು, ಇದೆಲ್ಲ ವಿಚಾರಗಳನ್ನ ಕೂಡ ಈಗ ಪತ್ತೆ ಹಚ್ಚೋದಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ತಲ್ವಾರ್ ಪತ್ತೆ ಬಗ್ಗೆ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗಾಗಲೇ ಬೆಳಗಾವಿಯಲ್ಲಿ ಪಂಚಮಸಾಲಿ ಹೋರಾಟದ ಕಿಚ್ಚು ಒಂದ್ ರೀತಿ ಕೊತ ಕೊತ ಅಂತ ಕುದೀತಾ ಇರೋದು, ತಣ್ಣಗಾಗ್ತಾ ಇಲ್ಲ. ತಲವಾರ್ ಪತ್ತೆ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಮಂಜುನಾಥ್? ಹೌದು ಪವಿತ್ರ, ಏನ್ ಪಂಚಮಸಾಲಿ ಹೋರಾಟದಲ್ಲಿ ಮೊನ್ನೆ ಲಾಠಿ ಚಾರ್ಜ್ ಆಯ್ತು, ಅದ್ರ ಬೆನ್ನಲೆಯಲ್ಲಿ ಇವತ್ತು ಏನ್ ಹಿರೇಬಾವಿಡಿ ಟೋಲ್ ಗೇಟ್ ನಲ್ಲಿ ತಡೆ ಹಿಡಿದು, ರಸ್ತೆಯನ್ನು ತಡೆ ಹಿಡಿದು ಏನ್ ಹೋರಾಟ ಮಾಡ್ತಿರ್ತಾರೆ ಪಂಚಮಸಾಲಿ ಹೋರಾಟಗಾರರು. ಆ ಸಂದರ್ಭದಲ್ಲಿ ಏನ್ ಸ್ಕೂಟಿಯನ್ನ ತೆಗೆದುಕೊಂಡು ಬಂದಿರತಕ್ಕಂತ ವ್ಯಕ್ತಿಯ ಏನ್ ತಾನು ಕಾಲಿಡುವ ಏನ್ ಜಾಗ ಇದೆ, ಆ ಜಾಗದಲ್ಲಿ ಒಂದು ತಳವಾರ ಪತ್ತೆ ಆಗುತ್ತೆ. ಆ ತಳವಾರನ್ನ ಪೊಲೀಸರು ವಶಪಡಿಸಿಕೊಂಡು ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದರ ತನಿಖೆ ಆದ ನಂತರ ಇವನು ಯಾವುದಕ್ಕಾಗಿ ತಂದಿದ್ದ, ಏನ್ ಹೋರಾಟಕ್ಕಾಗಿ ತಂದಿದ್ದ, ಏನ್ ತನ್ನ ಏನ್ ವೈಯಕ್ತಿಕ ಯಾವ್ದಾದ್ರು ಏನ್ ಕೆಲಸಕ್ಕೆ ತಂದಿದ್ದ ಅಂತ ಇನ್ನು ಪೊಲೀಸರ ವಿಚಾರಣೆ ಬಳಿಕ ತಿಳಿಯಲಿದೆ ಪವಿತ್ರ. ಒಂದು ಕಡೆ ಹೋರಾಟ ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ನಡೆದಂತಹ ಹೋರಾಟದಲ್ಲೂ ಯಾರೋ ಅನೋನ್ ಪರ್ಸನ್ಸ್ ಇದ್ರು, ಕಿಡಿಗೇಡಿಗಳಿದ್ರು ಅಂತ. ಈಗ ಈ ತರದ ತಲವಾರ್ ಪತ್ತೆಯಾದಾಗ ಮತ್ತಷ್ಟು ಅನುಮಾನಗಳು ಹುಟ್ಕೊಳ್ಳುತ್ತಲ್ಲ ಮಂಜುನಾಥ್ ಹೋರಾಟದ ವಿಚಾರದಲ್ಲಿ? ಹೌದು ಪವಿತ್ರ, ಈ ರೀತಿ ಕೆಲವು ಜನ ಮಾಡ್ತಾ